ಅನ್ಯ ಧರ್ಮಗಳ ಸಹಾಯದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ 100ಕ್ಕೆ 200% ಈ ದೇಶದಲ್ಲಿ ಬಂದೇ ಬರುತ್ತೆ. ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಈ ದೇಶವನ್ನು ಆಳ್ತಾರೆ. ಇದನ್ನು ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಅಧಿಕಾರಿ ಆಗ್ತಕ್ಕಂಥ ಯೋಗ ಅವರ ಜನ್ಮಲಗ್ನ ಜಾತಕದಲ್ಲಿ ಇಲ್ಲ. ನಮಸ್ಕಾರ ವೀಕ್ಷಕರೇ, ದೇಶಕ್ಕೆ ದೇಶವೇ ಅತ್ಯಂತ ಕುತೂಹಲದಿಂದ ಕಾಯ್ತಿದ್ದ ಜೂನ್ 4ರ ಫಲಿತಾಂಶ ಬಹಿರಂಗಗೊಂಡಿದೆ. ಫಲಿತಾಂಶ ಬಿಜೆಪಿಗೆ ಕಹಿ ಸುದ್ದಿಯನ್ನು ನೀಡಿದರೆ ಮೋದಿ ವಿರೋಧಿ ಬಣವಾದ INDIA ಮೈತ್ರಿಕೂಟಕ್ಕೆ ಸ್ವಲ್ಪ ನಿರಾಳ ಅನಿಸಿದೆ. ಫಲಿತಾಂಶವನ್ನು ಏಕಪಕ್ಷೀಯವಾಗಿ ನೋಡಿದ್ರೆ ಅತಂತ್ರ ಫಲಿತಾಂಶ ಬಂದಿದೆ. ಹೀಗಾಗಿ ಕೇಂದ್ರ ರಾಜಕಾರಣದ ಪರಿಸ್ಥಿತಿ ಅತಂತ್ರವಾಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳಾದಂತಹ ಬಿಜೆಪಿ ಹಾಗೆ ಕಾಂಗ್ರೆಸ್ಗೆ ಮಿತ್ರ ಪಕ್ಷಗಳ ಬೆಂಬಲ ಅನಿವಾರ್ಯ ಅನಿಸ್ಕೊಂಡಿದೆ. ಈಗಾಗಲೇ NDA ಮೈತ್ರಿಕೂಟ ಮ್ಯಾಜಿಕ್ ನಂಬರನ್ನು ದಾಟಿ 292 ಸ್ಥಾನಗಳನ್ನು ಪಡೆದುಕೊಂಡಿದೆ. ಆದರೂ ಸಹ ಏಕಪಕ್ಷೀಯವಾಗಿ ಬಿಜೆಪಿ ಮ್ಯಾಜಿಕ್ ನಂಬರನ್ನು ದಾಟೋಕೆ ಸಾಧ್ಯವಾಗದೇ ಇರೋದೇ ಬಿಜೆಪಿಗರಿಗೆ ಆತಂಕವನ್ನು ಸೃಷ್ಟಿ ಮಾಡಿದೆ. ಇದೇ ವಿಚಾರ ಈಗ ಕಾಂಗ್ರೆಸ್ಗೆ ತನ್ನ ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರವನ್ನು ರಚಿಸುವಂತಹ ಆಸೆಯನ್ನು ಹುಟ್ಟುವಂತೆ ಮಾಡಿದೆ. ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಈ ಹಿಂದೆ ನಮ್ಮದೇ ರಾಜ್ಯದ ಓರ್ವ ಖ್ಯಾತ ಸ್ವಾಮೀಜಿ ನುಡಿದಂತಹ ಭವಿಷ್ಯ ಏನಾದರೂ ನಿಜವಾಗುತ್ತಾ ಅನ್ನುವಂತಹ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇಶದಲ್ಲಿ ಹಲವಾರು ಖಾಸಗಿ ಸಂಸ್ಥೆಗಳು ಮಾಧ್ಯಮಗಳು ಸಮೀಕ್ಷೆಯನ್ನು ನಡೆಸಿದ್ವು. ಇದಲ್ಲದೆ ಹಲವಾರು ರಾಜಕೀಯ ಪಂಡಿತರು ಸಮೀಕ್ಷೆಯನ್ನು ನಡೆಸಿ ತಮ್ಮದೇ ಆದಂತಹ ಅಂಕಿ ಅಂಶವನ್ನು ಮುಂದಿಟ್ಟರು. ಆದರೆ ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿ ಆ ಎಲ್ಲ ಲೆಕ್ಕಾಚಾರಗಳು ತಲೆ ಕೆಳಗಾಗಿದೆ. ನರೇಂದ್ರ ಮೋದಿಯವರು NDA 400ರ ಗಡಿ ದಾಟುತ್ತೆ ಅನ್ನುವಂತಹ ಮಂತ್ರದೊಂದಿಗೆ ಈ ಒಂದು ಚುನಾವಣೆಯನ್ನು ಎದುರಿಸಿದ್ರು. ಇನ್ನು ಸಮೀಕ್ಷೆಗಳಂತೂ NDA 350ಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತೆ ಅಂತ ವರದಿಯನ್ನು ನೀಡಿದ್ವು. ಆದರೆ ಫಲಿತಾಂಶ ಮಾತ್ರ ಅದರ ಹತ್ತಿರದಲ್ಲೂ ಸುಳಿದಿಲ್ಲ. ಹೀಗಾಗಿ ಕೇಂದ್ರದಲ್ಲಿ ಯಾರು ಸರ್ಕಾರವನ್ನು ರಚನೆ ಮಾಡ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಮೂಡಿರುವಂತಹ ಕುತೂಹಲ. ಈ ಹಿಂದೆ ಚುನಾವಣೆಯ ಕೊನೆಯ ಹಂತ ಮುಗಿದ ನಂತರದಲ್ಲಿ ಎಕ್ಸಿಟ್ ಪೋಲ್ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಎಕ್ಸಿಟ್ ಪೋಲ್ ಬಂತು, ಏನಾಯಿತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಂತರದಲ್ಲಿ ಎಕ್ಸಿಟ್ ಪೋಲ್ ಹೇಳಿದಂತೆ ಫಲಿತಾಂಶವೂ ಕೂಡ ಅದಕ್ಕೆ ಹತ್ತಿರದಲ್ಲಿರುತ್ತಾ ನಿಖರವಾಗಿರುತ್ತಾ ಅನ್ನುವಂತಹ ಕುತೂಹಲ ಇತ್ತು. ಫಲಿತಾಂಶವೂ ಬಂತು, ಎಲ್ಲವೂ ಉಲ್ಟಾಪಲ್ಟಾ ಆಗಿದೆ. ಆದರೆ ಆ ಒಂದು ಕುತೂಹಲ ಅಷ್ಟಕ್ಕೆ ಮುಗಿಲಿಲ್ಲ. ಈಗ ಸರ್ಕಾರವನ್ನು ಯಾರು ರಚನೆ ಮಾಡ್ತಾರೆ, ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ ಇಲ್ವಾ ಅನ್ನೋದು ಈಗ ಕುತೂಹಲವನ್ನು ಮೂಡಿಸಿದೆ. ಆ ಮೂಲಕವಾಗಿ ಕರ್ನಾಟಕದ ಖ್ಯಾತ ಸ್ವಾಮೀಜಿಯೊಬ್ಬರು ಫಲಿತಾಂಶದ ಕುರಿತಾಗಿ ನುಡಿದಿದ್ದ ಭವಿಷ್ಯ ಈಗ ಮುನ್ನೆಲೆಗೆ ಬಂದಿದೆ. ಫಲಿತಾಂಶಕ್ಕೂ ಮುನ್ನ ಸಮೀಕ್ಷೆಗಳು ರಾಜಕೀಯ ಪಂಡಿತರ ಲೆಕ್ಕಾಚಾರಗಳು ಒಂದು ರೀತಿಯಾಗಿ ಹೇಳಿದ್ರೆ, ಈ ಸ್ವಾಮೀಜಿ ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿ ಯಾರೂ ನಂಬದಂತಹ ಒಂದು ಭವಿಷ್ಯವನ್ನು ನುಡಿದಿದ್ರು. ಆದರೆ ಈಗ ಫಲಿತಾಂಶ ಬಂದ ನಂತರದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರಾ ಇಲ್ವಾ ಅನ್ನುವಂಥದ್ದು ಅನುಮಾನ ಮೂಡಿಸಿದೆ. ಹಾಗಾದರೆ ಅಷ್ಟಕ್ಕೂ ಆ ಸ್ವಾಮೀಜಿ ನುಡಿದಿದ್ದ ಭವಿಷ್ಯ ಏನು? ಅವರು ನುಡಿದಂತಹ ಭವಿಷ್ಯ ನಿಜವಾಗುತ್ತಾ? ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಿಲ್ವಾ? ಕೇಂದ್ರ ರಾಜಕಾರಣದ ಕಥೆ ಏನು? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ದೇಶದ ಪ್ರಧಾನಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ನಿಮ್ಮಲ್ಲೂ ಇದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ದೇಶದ ಮುಂದಿನ ಪ್ರಧಾನಿ ಯಾರಾಗಬೇಕು ಅನ್ನೋದನ್ನು ಈ ತಕ್ಷಣವೇ ಕಮೆಂಟ್ ಮೂಲಕವಾಗಿ ತಿಳಿಸಿ. ವೀಕ್ಷಕರೇ, 2024ರ ಮಹಾ ಚುನಾವಣೆಯ ಫಲಿತಾಂಶ ಬರ್ತಿದ್ದ ಹಾಗೆ ಕೇಂದ್ರ ರಾಜಕಾರಣದಲ್ಲಿ ಇಬ್ಬರು ಕಿಂಗ್ ಮೇಕರ್ಗಳು ಸೃಷ್ಟಿಯಾಗಿದ್ದಾರೆ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಬಹುಮತಕ್ಕಿಂತ ಕಡಿಮೆ ಸ್ಥಾನ ಗಳಿಸೋದರೊಂದಿಗೆ ತೆಲುಗು ದೇಶಂ ಪಕ್ಷ ಅಂದರೆ TDP, ಆ ಪಕ್ಷದ ಸರ್ವೋಚ್ಚ ನಾಯಕನಾದಂತಹ ಚಂದ್ರಬಾಬು ನಾಯ್ಡು, ಹಾಗೆ ಮತ್ತೊಂದು ಕಡೆ ಬಿಹಾರದ JDU ಮುಖ್ಯಸ್ಥರಾದಂತಹ ನಿತೀಶ್ ಕುಮಾರ್ ಅವರು ಈಗ ಕಿಂಗ್ ಮೇಕರ್ಗಳಾಗಿ ಹೊರಹೊಮ್ಮಿದ್ದಾರೆ. ಬಿಜೆಪಿ ನೇತೃತ್ವದ NDA ಜೊತೆಗೆ ಈ ಇಬ್ಬರು ಚುನಾವಣೆಯನ್ನು ಎದುರಿಸಿದ್ರು. ಬಿಜೆಪಿ ಬಹುಮತಕ್ಕೆ ಸುಮಾರು 30 ಸ್ಥಾನಗಳ ದೂರವಿದೆ. TDP 16, JDU 14 ಸ್ಥಾನದೊಂದಿಗೆ ಬಿಜೆಪಿಯ ಸ್ಥಾನಗಳ ಕೊರತೆ ಏನಿದೆ ಅದು ಬಹಳ ಸುಲಭವಾಗಿ ನೀಗುತ್ತೆ. ಹೀಗಾಗಿ ಕೇಂದ್ರದಲ್ಲಿ 3ನೇ ಬಾರಿಗೆ NDA ಸರ್ಕಾರ ಅಧಿಕಾರಕ್ಕೇರುವಲ್ಲಿ ಈ ಇಬ್ಬರದ್ದು ಬಹಳ ಪ್ರಮುಖವಾದಂತಹ ಪಾತ್ರ ಇದೆ. ಈ ಇಬ್ಬರು ಹಾಗೆ ಅವರ ಪಕ್ಷಗಳು NDA ಮೈತ್ರಿಕೂಟದಲ್ಲಿ ಇದ್ರೂ ಸಹ, ಅದರ ಜೊತೆಗೆ ಮೋದಿಯ ಬಲದೊಂದಿಗೆ ಅವರು ಚುನಾವಣೆಯನ್ನು ಎದುರಿಸಿದ್ರೂ ಸಹ ಬಿಜೆಪಿಗೆ ಆತಂಕವನ್ನು ಕಾಡ್ತಾ ಇದೆ. ಯಾಕಂದ್ರೆ ಚಂದ್ರಬಾಬು ನಾಯ್ಡು ಹಾಗೆ ನಿತೀಶ್ ಕುಮಾರ್ ಅವರು ಯಾವ ಕಡೆಗೆ ಬೇಕಾದರೂ ತೂರಿಕೊಳ್ಳುವಂತಹ ರಾಜಕಾರಣಿಗಳಾಗಿದ್ದಾರೆ. ಅವರ ಈ ಹಿಂದಿನ ರಾಜಕೀಯ ಇತಿಹಾಸ ಏನಿದೆ ಅದೇ ಈ ಒಂದು ಬಿಜೆಪಿಗರ ಭಯಕ್ಕೆ ಕಾರಣವಾಗಿರುವಂಥದ್ದು. ಅವರು ಯಾವ ರೀತಿಯಾಗಿ ಕೇಂದ್ರ ರಾಜಕಾರಣದಲ್ಲಿ ಹಾಗೆ ರಾಜ್ಯ ರಾಜಕೀಯದಲ್ಲಿ ಹಲವು ಸಂದರ್ಭಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು, ಆ ಸಂದರ್ಭದಲ್ಲಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಅನ್ನೋದು ರಾಜಕೀಯ ಇತಿಹಾಸವನ್ನು ಅವಲೋಕಿಸಿದರೆ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಸದ್ಯ ಈ ಇಬ್ಬರು NDA ಸರ್ಕಾರವನ್ನು ಬೆಂಬಲಿಸಿದ್ರು, ಭವಿಷ್ಯದಲ್ಲಿ ಈ ಇಬ್ಬರೇ ಸರ್ಕಾರಕ್ಕೆ ಮುಳುವಾಗಬಹುದು.
ತಮಗೆ ಬೇಕಾದ ರೀತಿಯಲ್ಲಿ ಬೇಡಿಕೆಗಳನ್ನು ಇಡುವ ಮೂಲಕವಾಗಿ ಸರ್ಕಾರವನ್ನು ಹಾಗೆ ಅದನ್ನು ಮುನ್ನಡೆಸುವವ್ರನ್ನ ಅಂದರೆ ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಇನ್ನಿತರ BJPಯ ವರಿಷ್ಠ ನಾಯಕರು ಯಾರಿದ್ದಾರೆ ಅವರನ್ನು ಸಂಕಷ್ಟಕ್ಕೆ ಸಿಲುಕಿಸಬಹುದು ಅನ್ನುವಂತಹ ವಾದವೂ ಕೂಡ ನಡೀತಾ ಇದೆ. ಇದು NDA ಈಗ ಅಥವಾ BJP ಸರ್ಕಾರವನ್ನು ಮಾಡಿದ್ರೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಹಾಗಾದರೆ ಚಂದ್ರಬಾಬು ನಾಯ್ಡು ಹಾಗೆ ನಿತೀಶ್ ಕುಮಾರ್ ಏನು ಮಾಡಿದ್ರು? ಇದನ್ನು ನೋಡ್ತಾ ಹೋದರೆ ಚಂದ್ರಬಾಬು ನಾಯ್ಡು ಅವರ ನಡೆಯೇ ಒಂದು ರೀತಿ ನಿಗೂಢವಾಗಿದೆ. 1996 ಲೋಕಸಭೆ ಚುನಾವಣೆಯಲ್ಲಿ ಇದೇ ರೀತಿಯಾದಂತಹ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ಯುನೈಟೆಡ್ ಫ್ರಂಟ್ ಸರ್ಕಾರದ ಸಂಚಾಲಕರಾಗಿ ಚಂದ್ರಬಾಬು ನಾಯ್ಡು ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಕಾಂಗ್ರೆಸ್ BJPಯಿಂದ ಸಮಾನ ಅಂತರವನ್ನು ಕಾಯ್ದುಕೊಂಡಂತಹ ಪಕ್ಷಗಳು ಯಾವಿದ್ದಾವೆ ಅವೆಲ್ಲವನ್ನ ಒಗ್ಗೂಡಿಸಿ ಒಂದು ಸರ್ಕಾರವನ್ನು ರಚನೆ ಮಾಡ್ತಾರೆ. ಆಗ ನಮ್ಮ ರಾಜ್ಯದ JDS ಪಕ್ಷದ HD ದೇವೇಗೌಡರನ್ನ ಪ್ರಧಾನಿ ಮಾಡುವಲ್ಲಿ ಇದೇ ಚಂದ್ರಬಾಬು ನಾಯ್ಡು ಅವರು ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು ಅಂದರೆ ತಪ್ಪಾಗೋದಿಲ್ಲ. ಆಗ ರಚನೆಯಾದಂತಹ ಸರ್ಕಾರಕ್ಕೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಬಾಹ್ಯ ಬೆಂಬಲವನ್ನು ನೀಡಿತ್ತು. ಇದಾದ ನಂತರದಲ್ಲಿ ದೇವೇಗೌಡರ ಪದತ್ಯಾಗ ಆಗುತ್ತೆ. ಆನಂತರದಲ್ಲಿ IK ಗುಜ್ರಾಲ್ ಅವರ ಸರ್ಕಾರ ರಚನೆ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಆ ಒಂದು ಸರ್ಕಾರ ರಚನೆಯಾದಂತಹ ಸಂದರ್ಭದಲ್ಲೂ ಕೂಡ ಇದೇ ಚಂದ್ರಬಾಬು ನಾಯ್ಡು ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಇನ್ನು 1999ರಲ್ಲಿ ನಾಯ್ಡು ಅವರು BJP ಜೊತೆಗೂಡಿ ಆಂಧ್ರದಲ್ಲಿ 29 ಸ್ಥಾನಗಳನ್ನು ಗೆದ್ದುಕೊಳ್ತಾರೆ. ಆ ಸಂದರ್ಭದಲ್ಲಿ ವಾಜಪೇಯಿ ಅವರಿಗೆ ಬಹುಮತದ ಕೊರತೆ ಉಂಟಾದಾಗ ಅವರು ಬಾಹ್ಯ ಬೆಂಬಲವನ್ನು ನೀಡಿದ್ರು. 2004ರಲ್ಲಿ ಹೀನಾಯವಾಗಿ ಸೋತು ತೆರೆ ಮೇರೆಗೆ ಸರಿದಿದ್ರು. ಇದಾಗಿ 10 ವರ್ಷಗಳ ಬಳಿಕ 2014ರಲ್ಲಿ ಮತ್ತೆ BJP ಜೊತೆಗೂಡಿ ಆಂಧ್ರ ಲೋಕಸಭೆ ವಿಧಾನಸಭೆ ಚುನಾವಣೆಯನ್ನು ಎದುರಿಸಿದ್ರು. ಆಂಧ್ರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುವಂತಹ ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಆ ಒಂದು ಬೇಡಿಕೆ ಈಡೇರಲಿಲ್ಲ. ಇದರಿಂದ ಕೋಪಗೊಂಡಂತಹ ಅವರು ಆಂಧ್ರ ವಿಧಾನಸಭೆ ಚುನಾವಣೆಗೂ ಮುನ್ನ 2018ರಲ್ಲಿ NDAಯಿಂದ ಹೊರಗೆ ಬರ್ತಾರೆ. ಆದರೆ ಮತ್ತೆ ಇತ್ತೀಚೆಗೆ 2024ರ ಲೋಕಸಭೆ ಚುನಾವಣೆಗೂ ಮುನ್ನ NDA ತೆಕ್ಕೆಗೆ ಮರಳುತ್ತಾರೆ. ಇದೀಗ ಅತಂತ್ರ ಸಂಸತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಮೋದಿ ಅವರನ್ನ ಪಟ್ಟಕ್ಕೇರಿಸ್ತಾರಾ ಇಲ್ವಾ ಅನ್ನೋದು ಈಗ ಇವರ ಕೈಯಲ್ಲಿದೆ. ನಾಯ್ಡು ಅವರು NDAಯಲ್ಲೇ ಇದ್ರೂ ಕೂಡ ಯಾವಾಗ ಯಾರ ಪರ ನಿಲ್ತಾರೆ ಅನ್ನೋದನ್ನ ಊಹಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಅವರು ಕಾಂಗ್ರೆಸ್ ವಿರೋಧಿ ರಾಜಕಾರಣಿ ಆಗಿದ್ರೂ ಕೂಡ ತೆಲಂಗಾಣದಲ್ಲಿ ಕಾಂಗ್ರೆಸ್ ಜೊತೆಗೇನೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ದಂಥವರು. ಅದರ ರಾಜಕೀಯ ಇತಿಹಾಸವೂ ಕೂಡ ಇದೆ. ಹೀಗಾಗಿ ಅವರೊಬ್ಬ ನಿಗೂಢ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇದು ಚಂದ್ರಬಾಬು ನಾಯ್ಡು ಅವರ ವಿಚಾರ. ಆದರೆ ಇನ್ನು ಬಿಹಾರದ JP ಚಳವಳಿಯಿಂದ ಹೊರಹೊಮ್ಮಿದಂತಹ ನಾಯಕ ನಿತೀಶ್ ಕುಮಾರ್ ಇವರ ವಿಚಾರವೂ ಸಹ ನಿಮಗೆ ಗೊತ್ತಿರಬಹುದು. ವಾಜಪೇಯಿ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿದ್ದರು. 2005ರಲ್ಲಿ ಬಿಹಾರ ಮುಖ್ಯಮಂತ್ರಿಯಾದರು. BJP ಆಗ ರಾಷ್ಟ್ರ ಮಟ್ಟದಲ್ಲಿ ದುರ್ಬಲ ಆಗಿದ್ದಂತಹ ಸಂದರ್ಭದಲ್ಲಿ ಬಿಹಾರದಲ್ಲಿ ತಮ್ಮದೇ ಆದಂತಹ ಸೀಟುಗಳನ್ನು ಗೆದ್ದುಕೊಂಡಿದ್ರು. ಆದರೆ ಆ ನಂತರದ ರಾಜಕಾರಣದಲ್ಲಿ ನರೇಂದ್ರ ಮೋದಿ ಅವರು BJPಯ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿತ ಆಗ್ತಿದ್ದ ಹಾಗೆ BJP ಮೈತ್ರಿಯನ್ನು ತೊರೆದು ಲೋಕಸಭೆ ಚುನಾವಣೆಯನ್ನು ಎದುರಿಸ್ತಾರೆ. ಅದರಲ್ಲಿ ಕೇವಲ 2 ಸ್ಥಾನವನ್ನಷ್ಟೇ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ರಾಜ್ಯ ರಾಜಕಾರಣದಲ್ಲೂ ಕೂಡ ಅವರ ನಡೆ ನುಡಿಯಲ್ಲಿ ವ್ಯತ್ಯಾಸಗಳು ಕಂಡುಬಂದಿದೆ. ತಮ್ಮ ರಾಜಕೀಯ ಕಡು ವಿರೋಧಿ ಆದಂತಹ ಲಾಲು ಪ್ರಸಾದ್ ಯಾದವ್ ಜೊತೆಗೇನೆ ಕೈಜೋಡಿಸಿದ್ರು. 2015ರಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ನಿತೀಶ್ ಗೆಲ್ತಾರೆ. ಆದರೆ 2 ವರ್ಷದಲ್ಲಿ ಆ ಒಂದು ಮೈತ್ರಿಯನ್ನು ಕಳೆದುಕೊಳ್ತಾರೆ. NDAಗೆ ಜಂಪ್ ಆಗ್ತಾರೆ. ಬಿಹಾರದಲ್ಲಿ BJP JDU ಮೈತ್ರಿಕೂಟ 2019ರ ಚುನಾವಣೆಯಲ್ಲಿ 40 ಸ್ಥಾನಗಳ ಪೈಕಿ 39 ಸ್ಥಾನಗಳನ್ನು ಗೆದ್ದು ಬೀಗಿತ್ತು. ಇನ್ನು 2020ರಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ BJP JDU ಮೈತ್ರಿಕೂಟ ಗೆಲುವನ್ನು ಸಾಧಿಸುತ್ತೆ. ಆದರೆ ಆ ಒಂದು ಚುನಾವಣೆಯಲ್ಲಿ JDUಗಿಂತ BJP ಹೆಚ್ಚು ಸ್ಥಾನವನ್ನು ಗೆದ್ದಿತ್ತು. ಇದು ನಿತೀಶ್ ಕುಮಾರ್ ಅವರಿಗೆ ಅಭದ್ರತೆ ಕಾಡುವಂತೆ ಮಾಡುತ್ತೆ. ಹೀಗಾಗಿ ಕೊನೆಗೆ 2022ರಲ್ಲಿ NDAಗೆ ಕೈ ಕೊಡ್ತಾರೆ. RJD ಜೊತೆಗೂಡಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಇದಾದ ನಂತರದಲ್ಲಿ ಮತ್ತೆ ಅವರು ಕೇಂದ್ರ ರಾಜಕಾರಣದ ಕಡೆಗೆ ಫೋಕಸ್ ಮಾಡ್ತಾರೆ. ಅಲ್ಲಿ INDIA ಮೈತ್ರಿಕೂಟವನ್ನು ರಚನೆ ಮಾಡೋದ್ರಲ್ಲಿ ಇವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಕಾಂಗ್ರೆಸ್ ನೇತೃತ್ವದ UPA ಮೈತ್ರಿಕೂಟವನ್ನು ಪುನರ್ರಚನೆ ಮಾಡ್ತಾರೆ. ಆನಂತರದಲ್ಲಿ ಅದಕ್ಕೆ INDIA ಅಂತ ಮರುನಾಮಕರಣ ಮಾಡ್ತಾರೆ. ಆ ಮೂಲಕವಾಗಿ ತಮ್ಮ ಮಿತ್ರ ಪಕ್ಷಗಳನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುವಂತಹ ಪ್ರಯತ್ನ ಕಾಂಗ್ರೆಸ್ನದ್ದಾಗಿತ್ತು. ಆದರೆ ಅಂದುಕೊಂಡಂತೆ ಎಲ್ಲವೂ ಸಾಗಲಿಲ್ಲ. 2024ರ ಲೋಕಸಭೆ ಚುನಾವಣೆಗೂ ಮುನ್ನವೇ INDIA ಮೈತ್ರಿಕೂಟಕ್ಕೆ ಕೈಕೊಟ್ಟು ನಿತೀಶ್ ಕುಮಾರ್ ಅವರು NDAಗೆ ಜಿಗಿತಾರೆ. ಅಂದರೆ ಒಟ್ಟಾರೆಯಾಗಿ ಅವರ ರಾಜಕೀಯ ಇತಿಹಾಸವನ್ನು ಗಮನಿಸಿದ್ರೆ ಅವರು ಪದೇ ಪದೇ ತಮ್ಮ ರಾಜಕೀಯ ನಡೆಗಳನ್ನು ಯಾರಿಗೂ ಕೇಳದೆ ಬದಲಾಯಿಸ್ತಾರೆ. ಹೀಗಾಗಿ ಅವರು ಯಾವಾಗ ಯಾವ ಕಡೆ ಹೋಗ್ತಾರೆ ಅನ್ನೋದನ್ನು ಊಹಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಇದೀಗ ಒಂದು ವೇಳೆ BJP ಮತ್ತೊಮ್ಮೆ ಸರ್ಕಾರವನ್ನು ರಚನೆ ಮಾಡಿದ್ರೂ ಸಹ ಚಂದ್ರಬಾಬು ನಾಯ್ಡು ಆಗಿರ್ಬೋದು ಅಥವಾ ನಿತೀಶ್ ಕುಮಾರ್ ಆಗಿರ್ಬೋದು ಸಾಕಷ್ಟು ಬೇಡಿಕೆಗಳನ್ನು ಇಡುವಂತಹ ಸಾಧ್ಯತೆ ಇದೆ. ಅಲ್ಲದೆ ಇವರಿಬ್ಬರನ್ನ ಹ್ಯಾಂಡಲ್ ಮಾಡೋದಕ್ಕೆ BJP ಸಾಕಷ್ಟು ಸಮಯವನ್ನು ಅದಕ್ಕಾಗಿ ಮೀಸಲಿಡಬೇಕಾಗುತ್ತೆ.
ಒಟ್ಟಾರೆಯಾಗಿ ಕೇಂದ್ರ ರಾಜಕಾರಣದಲ್ಲಿ ಒಂದು ಅಭದ್ರತೆ ಮೂಡಿದೆ. ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ ಇಲ್ವಾ ಅನ್ನುವಂಥದ್ದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ INDA ಏನಾದರೂ ಸರ್ಕಾರವನ್ನು ರಚನೆ ಮಾಡಿದ್ರೆ ಅವರ ಪ್ರಧಾನಿ ಅಭ್ಯರ್ಥಿ ಯಾರಾಗಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಆ ಮೂಲಕವಾಗಿ ರಾಜ್ಯದ ಖ್ಯಾತ ಸ್ವಾಮೀಜಿಗಳಲ್ಲಿ ಒಬ್ಬರಾಗಿರುವಂತಹ ಯಶವಂತ್ ಗುರೂಜಿ ಅವರು ನುಡಿದಂತಹ ಭವಿಷ್ಯ ಈಗ ಮುನ್ನೆಲೆಗೆ ಬಂದಿದೆ. ಚುನಾವಣೆಗೂ ಮುನ್ನ ಯಶವಂತ್ ಗುರೂಜಿ ಅವರು ಮೋದಿ ವಿರೋಧಿ ಬಣ ತನ್ನ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ INDA ಮೈತ್ರಿಕೂಟ ಸರ್ಕಾರವನ್ನು ರಚನೆ ಮಾಡುತ್ತೆ ಅಂತ ಹೇಳಿದ್ರು. ಇದಲ್ಲದೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದಿಲ್ಲ, ಬದಲಾಗಿ ಓರ್ವ ಮಹಿಳೆ ಪ್ರಧಾನಿ ಆಗ್ತಾರೆ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ರು. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನೀವೇನಂತೀರಾ? ಮುಂದಿನ ಪ್ರಧಾನಿ ಯಾರಾಗಬಹುದು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.